ಬಳ್ಳಾರಿ ಜಿಲ್ಲೆ ಉಜ್ಜನಿ ಪೀಠದ ಸ್ವಾಮಿಗಳು ನಿನ್ನೆ ಲಿಂಗೈಕ್ಯ ಆಗ್ಯಾರ. ಬಹಳ ದಿನ ಆಗಿತ್ತು ಮರುಳಿಸಿದ್ದ ಶಿವಾಚಾರ್ಯರು ಹಾಸಿಗೆ ಹಿಡಿದು ದಿಲ್ಲಿ ಮಠ ಕರ್ಕೊಂಡು ಹೋಗಿ ದವಾಖಾನ್ಯಾಗ ತೋರಿಸಿದ್ರು ಉಳಿಲಿಲ್ಲ. ಉಜ್ಜನಿ ಪುರ ಶೋಕ್ ಸಾಗರದಾಗ ಮುಳುಗೈತಿ. ಸ್ವಾಮೀಜಿ ಲಿಂಗೈಕ್ಯ ಆಗಿರೋ ಸುದ್ದಿ ತಿಳಿದು ದೂರದಿಂದ ಮಂದಿ ಬಂದಿದ್ರು. ಮಠಕ್ಕೆ ಬಂದವರೆಲ್ಲ ಕಡೆ ಬಾರಿ ಅಂತ ಸ್ವಾಮೀಜಿ ದರ್ಶನ ಪಡೆದ್ರು. ಎಲ್ಲಿ ಬೇಕಲ್ಲಿ ನಿಂತು ತಮ್ಮ ದುಃಖ ತೊಡ್ಕೊಳಕತ್ತಿದ್ರು. ಪಂಚಪೀಠದಾಗ ಉಜ್ಜನಿ ಪೀಠ ಎರಡನೇ ದೊಡ್ಡ ಪೀಠ. ಶ್ರೀ ಮರುಳುಸಿದ್ದ ಶಿವಾಚಾರ್ಯ ಮಹಾಸ್ವಾಮೀಜಿ ಅಂತ್ಯಕ್ರಿಯೆ ವಿಧಿವಿಧಾನ ಪೂರೈಸಾಕ ಕಾಶಿ, ಕೇದಾರ, ರಂಭಾಪುರಿ ಮತ್ತು ಶ್ರೀಶೈಲ ಪೀಠದ 4 ಸ್ವಾಮೀಜಿ ಬಂದಿದ್ರು. ಉಜ್ಜನಿ ಅಂತ್ಯಕ ಇರು ಸಿದ್ಧವನದಾಗ ಸ್ವಾಮೀಜಿ ಅಂತ್ಯಕ್ರಿಯೆ ಮಾಡಾಕ ಶ್ರೀಶೈಲ ಪೀಠದ ಸ್ವಾಮೀಜಿ ಎಲ್ಲಾ ವ್ಯವಸ್ಥಾ ನೋಡ್ಕೊಂಡ್ರು. ಕೇದಾರ, ಶ್ರೀಶೈಲ ಹಾಗೂ ಕಾಶಿ ಜಗದ್ಗುರು ಕೂಡ ದಯಮಾಡಿಸಿದ್ದಾರೆ. ಅಲ್ಲದೆ ಈ ಒಂದು ಪೀಠದ ಶಾಖಾ ಮಠಗಳು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ 1000ಕ್ಕಿಂತಲೂ ಕೂಡ ಹೆಚ್ಚು ಶಿವಾಚಾರ್ಯರು ಈ ಮಠದ ಶಾಖಾ ಮಠಾಧೀಶರಿದ್ದಾರೆ. ಬಹಳಷ್ಟು ಜನರು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಕ್ಕಂಥ ನಿರೀಕ್ಷೆ. ಸರ್ಕಾರದ ಪರವಾಗಿ ಉಜ್ಜನಿ ಸ್ವಾಮೀಜಿಗೆ ಮಂತ್ರಿಗಳು ಬಂದು ಗೌರವ ಸಲ್ಲಿಸಿದ್ರು. ಇನ್ನು ಉಜ್ಜನಿ ಪೀಠಕ್ಕೆ ಉತ್ತರಾಧಿಕಾರ ಆಯ್ಕೆ ಮಾಡೋ ಬಗ್ಗೆ ಮಠದಾಗ ಮಧ್ಯಾಹ್ನ ಮೀಟಿಂಗ್ ನಡೀತು. ಎಲ್ಲಾ ಸ್ವಾಮೀಜಿಗಳು ಮತ್ತು ಭಕ್ತರು ಮೀಟಿಂಗ್ನಾಗಿದ್ರು. ಲಿಂಗೈಕ್ಯ ಆಗಿರೋ ಶಿವಾಚಾರ್ಯ ಸ್ವಾಮೀಜಿ ಮೊದಲು ಬರೆದಿಟ್ಟಂಗ ಉಜ್ಜನಿ ಪೀಠಕ್ಕೆ ಉತ್ತರಾಧಿಕಾರ ನೇಮಕ ಮಾಡಿದ್ರು. ಮಹಾಂತ ರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಉಜ್ಜನಿ ಪೀಠಕ್ಕೆ ಈಗ ನೂತನ ಉತ್ತರಾಧಿಕಾರಿ ಆಗ್ಯಾರ. ಸದ್ಯಕ್ಕೆ ಇವರು ಹಾವೇರಿ ಜಿಲ್ಲಾ ಮುದೇನೂರು ಮಠಾಧೀಶರಾಗ್ಯಾರ. ಆದಷ್ಟು ಲಘುನ ಇವ್ರನ್ನ ಪೀಠಾಧಿಪತಿ ಮಾಡಾಕ ನಿರ್ಧಾರ ಮಾಡ್ಯಾರ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್, ಬಳ್ಳಾರಿ. ಉಜ್ಜನಿ ಪೀಠಾಧೀಶರಾಗಿದ್ದ ಸ್ವಾಮಿಗಳು ಹುಟ್ಟಿದ್ದು ಆಂಧ್ರದಾಗ. ಆದ್ರ ಮುಂದ ಸಂಸ್ಕೃತ ಕಲಿತು ದೊಡ್ಡ ಪಂಡಿತರಾಗಿ ಪಂಚಪೀಠಕ್ಕ ಮಠಾಧೀಶರಾದ್ರು. ಅವರು ಹುಟ್ಟಿದ್ದೆಲ್ಲಿ, ಕಲ್ತದ್ದೆಲ್ಲಿ ಅನ್ನೋ ಮಾಹಿತಿ ಗೊತ್ತಾಗಬೇಕಂದ್ರ ಈ ರಿಪೋರ್ಟ್ ನೋಡ್ರಿ. ಪಂಚಪೀಠದಾಗ ಉಜ್ಜನಿ ಪೀಠನ ಎರಡನೇ ದೊಡ್ಡ ಪೀಠ ನೋಡ್ರಿ. ಕಳೆದ 16 ವರ್ಷದಿಂದ ಈಗ ಲಿಂಗೈಕ್ಯ ಆಗಿರೋ ಶಿವಾಚಾರ್ಯ ಮಹಾಸ್ವಾಮೀಜಿ ಇಲ್ಲೇ ಪೀಠಾಧೀಶರಾಗಿದ್ರು. ಅವರು ಭಕ್ತರ ಕಷ್ಟ ಪರಿಹಾರ ಮಾಡಿ ಸಾವಿರಾರು ಭಕ್ತರ ಬಾಳು ಬೆಳಗ್ಯಾರ. ಶ್ರೀ ಶಿವಾಚಾರ್ಯ ಮಹಾಸ್ವಾಮೀಜಿ 1965ರಾಗ ಹುಟ್ಟಿದ್ರು. ಇವರು ಹುಟ್ಟಿದ್ದು ಬಳ್ಳಾರಿ ಗಡಿಭಾಗದಲ್ಲಿರೋ ಆಂಧ್ರದ ಡಿ ಹಿರೇಹಾಳದಾಗ. ಇವರ ತಂದೆ ವೇದಮೂರ್ತಿ ಸಿದ್ದಯ್ಯನವರು, ತಾಯಿ ಚನ್ನಬಸಮ್ಮ. ಇನ್ನು ಸ್ವಾಮೀಜಿ ಮೂಲ ಹೆಸರು ಬಸವರಾಜ ಅಂತಿತ್ತು. ಇವರು ಮೊದಲ ಸಾಲಿ ಕಲ್ತದ್ದೆಲ್ಲ ತಮ್ಮೂರ್ನಾಗ. ಆದ್ರ ಮುಂದೆ ಸಂಸ್ಕೃತ ಕಲಿಬೇಕು, ದೊಡ್ಡ ವಿದ್ಯಾ ಪಡೆದು ಪಂಡಿತ ಆಗ್ಬೇಕು ಅಂತ ತಾಯಿ ತವರೂರು ಸಿರಗುಪ್ಪ ತಾಲೂಕಿನ ಸಿರಿಗೆರೆ ಮಠ ಸೇರಿದ್ರು. ಅಲ್ಲೇ ಸಂಸ್ಕೃತ ಮತ್ತ ಶಾಸ್ತ್ರ ಕಲ್ತ್ರು. ಸಿರಿಗೆರೆ ಮಠದಾಗ ವಿದ್ಯಾಭ್ಯಾಸ ಮುಗಿದ ಮ್ಯಾಲೆ ಶಿವಾಚಾರ್ಯ ಮಹಾಸ್ವಾಮೀಜಿ ಅಲ್ಲೇ ಮರಿಸ್ವಾಮಿಯಾಗಿದ್ರು. ಆದ್ರ 1995ರಾಗ ಇವರನ್ನ ಉಜ್ಜನಿ ಪೀಠಕ್ಕ 111ನೇ ಮಠಾಧೀಶರನ್ನಾಗಿ ಮಾಡಲಾಯಿತು. ಅಲ್ಲಿಂದ ಇಲ್ಲಿ ತನಕ 16 ವರ್ಷ ಉಜ್ಜನಿ ಪೀಠದ ಪರಂಪರೆ ಬೆಳಗ್ಯಾರ ಸ್ವಾಮೀಜಿ. ಈಗ ಅವರನ್ನ ಕಳ್ಕೊಂಡ ಭಕ್ತರೆಲ್ಲ ಅನಾಥರಾಗ್ಯಾರ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗ ಮತ್ತ ಜೈಲ ಗತಿಯಾಗಿತ್ತು ನೋಡ್ರಿ. ಹೈಕೋರ್ಟ್ ಇವತ್ತು ಅವರಿಗೆ ಬೇಲ್ ಮಂಜೂರು ಮಾಡಿಲ್ಲ. ಮುಂದಿನ ವಿಚಾರಣೆ ಅಕ್ಟೋಬರ್ 20ಕ್ಕೆ ಮುಂದೂಡೈತೆ. ಮೊದಲ ಬ್ಯಾನಿ ಹೆಚ್ಚಾಗಿ ಜಯದೇವ ದವಾಖಾನೆ ಸೇರಿರೋ ಯಡಿಯೂರಪ್ಪ ಅವರಿಗೆ ಇದರಿಂದ ಬಹಳ ಬೇಸರ ಆಗಿತ್ತು. ಇನ್ನು ಇವತ್ತು ಮುಂಜಾನೆ ಅವರನ್ನ ನೋಡಾಕ ದವಾಖಾನೆಗೆ ಸಿದ್ಧಗಂಗಾ ಮಠದ ಅಜ್ಜಾರ್ ಬಂದಿದ್ರು. ಬೇಗ ಆರಾಮಾಗ್ಲಿ, ಬಿಡುಗಡೆನೂ ಆಗ್ಲಿ ಅಂತ ಅವರು ಯಡಿಯೂರಪ್ಪಗ ಆಶೀರ್ವಾದ ಮಾಡ್ಯಾರಂತ. ಇನ್ನು ಮಂತ್ರಿ ಸೋಮಣ್ಣ ಮತ್ತು ಸ್ಪೀಕರ್ ಬೋಪಯ್ಯ ಸಾಹೇಬ್ರು ದವಾಖಾನೆಗೆ ಬಂದು ಯಡಿಯೂರಪ್ಪ ಅವರ ಆರೋಗ್ಯ ವಿಚಾರಿಸ್ಕೊಂಡು ಹೋದ್ರು.
ಆದ್ರ ಮಿನಿಸ್ಟರ್ ಉದಾಸಿ ಜೊತೆ ಮಾತಾಡಕ ಯಡಿಯೂರಪ್ಪನವರು ಉದಾಸೀನ ತೋರಿ ಹಂಗ ವಾಪಸ್ ಕಳಿಸಿದ್ರು. ಇನ್ನ ಯಡಿಯೂರಪ್ಪನವರ ಆರೋಗ್ಯ ಸರಿ ಆಗ್ತೈತಂತ ಜಯದೇವ ನಿರ್ದೇಶಕ ಮಂಜುನಾಥ್ ಹೇಳ್ಯಾರ. ಇತ್ತೀಚೆಗಷ್ಟ ತಣ್ಣಗಾಗಿದ್ದ ಬಿಜಾಪುರದ ಭೀಮಾ ತೀರ ಈಗ ಮತ್ತ ರಕ್ತಕ್ಕ ಬಾಯಿ ತೆಗೆದು ಕುಂತೈತೆ. ಇಂಡಿ ತಾಲೂಕಿನ ಉಮರಾಣಿ ತಾಲೂಕ್ ಪಂಚಾಯಿತಿ ಮೆಂಬರ್ ಶಾವಣ್ಣ ಬೈರ್ಗೊಂಡನ ಹೆಣ ಇಂದು ಹಾವಿನಾಳ ಕಾಲುವೆ ಬಳಿ ಪತ್ತೆಯಾಗೈತೆ. ಮುಖ ಜಜ್ದಂಗಾಗಿದ್ದು ಅವನ ಸಾಯಿಸಿ ಅಲ್ಲೇ ಹೆಣ ಒಗದು ಹೋಗ್ಯಾರ. ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದ ಶಾವಣ್ಣ ಜನರ ಜೋಡಿ ಚಲೋ ಇದ್ದ, ಆದ್ರ ಸ್ವಲ್ಪ ಮಂದಿ ಕೂಟ ದುಶ್ಮನಿ ಇತ್ತಂತ. ಕೊಲೆ ನಡೆದ ಜಾಗಕ್ಕ ಇಂಡಿ ಡಿವೈಎಸ್ಪಿ ಎಂ ಮುತ್ತುರಾಜ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಾಕುಂತಾರ. ಅಧಿಕಾರಿಗಳ ಕಾಟ ತಾಳಲಾರ್ದ ಜೀವ ಬಿಟ್ಟಿರೋ ಗುಲ್ಬರ್ಗಾ ಜಿಲ್ಲಾ ಸಣ್ಣೂರು ಗ್ರಾಮ ಪಂಚಾಯಿತಿ ಪಿಡಿಒ ಮಂದಾಕಿನಿ ಕುಟುಂಬಕ್ಕೆ ಸರ್ಕಾರ 2 ಲಕ್ಷ ರೂಪಾಯಿ ಪರಿಹಾರ ನೀಡೈತಿ. ಬೆಂಗಳೂರಿನಾಗ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಜಗದೀಶ್ ಶೆಟ್ಟರ್ ಇದನ್ನ ತಿಳಿಸ್ಯಾರ. ಅಷ್ಟ ಅಲ್ಲ, ಮಂದಾಕಿನಿ ಕುಟುಂಬದಾಗ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡ್ತೇವಿ ಅನ್ನೋ ಭರವಸೆನೂ ಕೊಟ್ಟಾರ. ಪಂಚಾಯಿತಿ ಮಾಜಿ ಅಧ್ಯಕ್ಷನ ಕಾಟ ತಾಳಲಾರ್ದ ಸಣ್ಣೂರು ಪಂಚಾಯಿತಿ ಪಿಡಿಒ ಮಂದಾಕಿನಿ ವಿಷ ಕುಡಿದು 2 ದಿನದ ಹಿಂದ ಪ್ರಾಣ ಬಿಟ್ಟಿದ್ಲು. ಇದನ್ನ ಖಂಡಿಸಿ ರಾಜೀನಾಮೆ ಕೊಟ್ಟು ಮುಷ್ಕರ ಹುಡಿರೋ ಗುಲ್ಬರ್ಗಾ ಜಿಲ್ಲಾದಾಗಿನ 69 ಪಿಡಿಒಗಳು ತಮ್ಮ ರಾಜೀನಾಮೆ ವಾಪಸ್ ತಗೋಬೇಕು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಮನವಿ ಮಾಡ್ಯಾರ. ಇನ್ಸಿಡೆಂಟ್ ಆಗಿದ್ದು ಒಂದು ಭಾಳ ಹೃದಯಕರವಾದಂಥ ಇನ್ಸಿಡೆಂಟ್ ಆಯಿತು. ಅದರಿಂದ ನಮಗೂ ಭಾಳಷ್ಟು ವೇದನೆ ಆಗಿದೆ ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ಮತ್ತು ತಕ್ಷಣವೇ ಇವತ್ತು ಆ ಪಿಡಿಒ ಮೇಲೆ ಯಾರು ಹಲ್ಲೆ ಮಾಡಿದ್ರು, ಥ್ರೆಟ್ ಕೊಟ್ಟಿದ್ರು ಮತ್ತು ಅವ್ರು ಸುಸೈಡ್ ಮಾಡಲಿಕ್ಕೆ ಯಾರು ಕಾರಣೀಕರ್ತರಾಗಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಬೇರೆ ಜಗದೀಶ್ ಇನ್ನೊಬ್ಬ ಯಾರೋ ಪಾಟೀಲ್ ಅಂತ ಹೇಳಿ ಇನ್ನೊಬ್ಬ ಬಿಲ್ ಕಲೆಕ್ಟರು, ಅವ್ರ ಮೇಲೆ ತಕ್ಷಣ ಆ್ಯಕ್ಷನ್ ತೆಗೆದುಕೊಂಡು ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಆ 3 ಜನರನ್ನು ಅವತ್ತು ರಾತ್ರಿನ ಅರೆಸ್ಟ್ ಮಾಡಿಸುವಂಥದ್ದು ನಮ್ಮ ಇಲಾಖೆಯಿಂದ ಆಗಿದೆ. ಆ ಫ್ಯಾಮಿಲಿಗೆ 2 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನಾವು ತಕ್ಷಣ ಘೋಷಣೆ ಮಾಡಿದ್ದೇವೆ. ಮತ್ತು ಆ ಕುಟುಂಬಕ್ಕೆ ಒಂದು ಕಾಂಪನ್ಸೇಟರಿ ಗ್ರೌಂಡ್ ಮೇಲೆ ಒಂದು ಎಂಪ್ಲಾಯ್ಮೆಂಟ್ ಕೊಡುವಂಥದ್ರ ಬಗ್ಗೆಯೂ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೇವೆ.